ಏನ್ ಗೊತ್ತಾ, ದಿಸ್ ಇಸ್ ಹೈ ಟೈಮ್ ಫಾರ್ ವಿಜಯೇಂದ್ರ ಅವರು. ಯಾಕೆ ಅಂತಂದ್ರೆ ಈಗಾಗಲೇ ಚುನಾವಣೆ 2 ವರ್ಷ ಅಷ್ಟೇ ಬಾಕಿ ಉಳಿದಿದೆ. ಎಲ್ಲರಿಗೂ ಸ್ವೀಟ್ ಆಗಿ ಸಾಫ್ಟ್ ಆಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ, ಅವರನ್ನ ಸಮಾಧಾನ ಮಾಡೋಣ, ಇವರನ್ನ ಸಮಾಧಾನ ಮಾಡೋಣ. ಇನ್ನೂ ಕೂಡ ಹೈಕಮಾಂಡ್ ನನಗೊಂದು ಪವರ್ ಕೊಟ್ಟಿಲ್ಲ, ಇನ್ನು ಹೈಕಮಾಂಡ್ ನೀನೇ ಅಂತ ಹೇಳಿಲ್ಲ ಅಂತ ಕಾದು ಕುಳಿತುಕೊಂಡರೆ ಲೂಸರ್ ನೀವೇ ಆಗ್ತೀರ. ಹೌದು. ಇಷ್ಟು ದಿನ ನೀವು ಒಂದು ರೀತಿಯಂತ ಸಾಫ್ಟ್ ಸ್ವೀಟ್ ಆದಂತಹ ಒಂದಿದ್ರಿ, ಈಗ ನಿಮ್ಮ ತಂದೆ ಅವರಂತೆ ಒಂದ್ ಸ್ವಲ್ಪ ಹಾರ್ಶ್ ಆಗಿ ಕಿಕ್ ಸ್ಟಾರ್ಟ್ ಮಾಡಿ, ಕಿಕ್ ಆಲ್ ನೆಗೆಟಿವಿಟಿ ಕಮ್ ವಾಟ್ ಮೇ ಇಟ್ಕೊಂಡು ನೀವು ಸಫರ್ ಆಗಿ ನಿಮ್ಮ ಇನ್ನರ್ ಪೀಸ್ ಹಾಳು ಮಾಡೋದಕ್ಕಿಂತ, ಬಿಜೆಪಿಯ ಇನ್ನರ್ ಪೀಸ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಕಿಕ್ ಔಟ್ ಅಂಡ್ ಬಿ ಸ್ಟ್ರಾಂಗ್, ನುಗ್ಗಿ. ದಿಸ್ ಇಸ್ ಹೈ ಟೈಮ್. ಎಲ್ಲಾ ರೀತಿಯಾದಂತಹ ಅನುಕೂಲಕರವಾದಂತಹ ಪರಿಸ್ಥಿತಿ ನಿಮ್ಗಿದೆ. ರಾಜ್ಯ ಕಾಂಗ್ರೆಸ್ನ ಆಡಳಿತದ ಬಗ್ಗೆ ಜನರಿಗೆ ಬೇಸರ ಇದೆ, ತಮಗೆ ಗೊತ್ತಿದೆ. ಇನ್ನೊಂದು ಕಡೆ ನೋಡಿ, ಎಂತ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಇತ್ತು ಬಿಜೆಪಿಗೆ ಅಂತ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನಾವು ವೋಟ್ ಹಾಕ್ತೀವಿ ಅಂತ ಮುಸಲ್ಮಾನ ಸಮುದಾಯ ಓಪನ್ ಆಗಿ ಹೇಳುವಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಕಾಂಗ್ರೆಸ್ ನಲ್ಲಿರುವಂತಹ ಒಳ ಜಗಳ ಅಥವಾ ಟಿಕೆಟ್ ರಾಜಕೀಯ, ವಾಟ್ ಎವರ್ ಇಟ್ ಮೇ ಬಿ. ದಟ್ ಈಸ್ ದಿ ಚೇಂಜ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಅಲ್ಲಿ ತಂದಿರೋದು. ಬಿಕಾಸ್ ಅವ್ರು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಅವರು ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ, ಈ ಕಡೆ ಮುಸಲ್ಮಾನರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಹಿಂದೆ ಇತಿಹಾಸದಲ್ಲಿ ಎಂದೂ ಕೂಡ ಬಿಜೆಪಿ ಅಭ್ಯರ್ಥಿ ಮುಸಲ್ಮಾನರ ಮನೆಗೆ ಹೋಗಿ ಓಟ್ ಕೇಳಿರ್ಲಿಲ್ಲ. ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುಸಲ್ಮಾನರ ಮನೆಗೆ ಹೋಗಿ ಓಟ್ ಕೇಳಿದ್ದಾರೆ. ದಟ್ ಈಸ್ ದ ಡಿಫರೆನ್ಸ್. ಸೊ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರು ಎಸ್ ಈ ಸರಿ ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ, ಕಾಂಗ್ರೆಸ್ಗೆ ನಾವು ಪಾಠ ಕಲ್ಸೋಕೆ ಅಂತ ಹೇಳಿದ್ದು. ಸೊ ಇಲ್ಲಿಂದ ಒಂದು ಹೊಸ ಅಧ್ಯಾಯ ಆರಂಭ ಆಗ್ಬೇಕಾಗಿತ್ತು ಬಿಜೆಪಿದು.